ಅದು ಯಾರು ಹೇಳ್ಕೊಟ್ರು, ಯಾರ್ಯಾರೆಲ್ಲ ಜೊತೆಯಾಗಿ ಇಂಥದ್ದು ಮಾಡಿರಿ, ಇಂಥ ಪ್ಲಾನ್ ಮಾಡಿರಿ ಅಂತೇಳಿ ಯಾರ್ಯಾರೆಲ್ಲ ಹೇಳ್ಕೊಟ್ರು ಅಂತ ಹೇಳ್ಬೇಕು. ರೀತಮ್ ಇನ್ನ ಇಬ್ಬರಲ್ಲಿ ಜೊತೆಯಾಗಿರಿ ಅಂತ ಹೇಳ್ತಾ ಐತಿ. ಅಲ್ಲ ಗೌಡ್ರೆ, ನಾನೇ ಸಣ್ಣ ಹುಡ್ಗಿನಿ ಯಾರನ್ನ ಹೇಳ್ಕೊಡಕ್ಕೆ? ಅಲ್ಲ ನಾನೇ ನೀನು ಸಣ್ಣ ಹುಡುಗಿ ಆದ್ರೆ ಬಿಡಪ್ಪ ಅನ್ಬೋದು, ನನಗೆ ನೀನು ಯಾರೇ ಹೇಳ್ಕೊಟ್ಟಿಲ್ಲ. ಇಲ್ಲ ಹೇಳ್ಬೇಕು, ಅದು ಯಾರ್ಯಾರ ಜೊತೆಗೆ ಅಂತ ಹೇಳ್ಬೇಕು. ಹೇಳೋವರೆಗೂ ಬಿಡಲ್ಲ, ಅವ್ರನ್ನ ಕರೆಸ್ಬೇಕು. ಅವ್ರಿಬ್ರಾಳು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ, ಅವ್ರನ್ನಿಬ್ರನ್ನ ಕರೆಸ್ಬೇಕು. ಆಮೇಲೆ ಅದೇನು ಶಿಕ್ಷೆ ಆಗ್ಬೇಕಂತ ನಾನು ಹೇಳ್ತೀನಿ. ನಾನು ಹೆದರ್ಕೆಮಲ್ವೇ, ನಾನು ಹೆದರ್ಕೆಮಲ್ ಗೌಡ್ರೆ. ನೀವು ಅದೇನು ಮಾಡ್ತೀರಿ ಮಾಡ್ರಿ, ಅದೇನು ಶಿಕ್ಷೆ ಕೊಡ್ಬೇಕಂತ ಹೇಳಿದ್ರಿ ಕೊಡ್ರಿ ನೋಡೋಣ, ಕೊಡ್ರಿ ನೋಡೋಣ. ಅದೇನು ಶಿಕ್ಷೆ ಕೊಡ್ಬೇಕು ಅಂತ ಹೇಳಿದ್ರೆ ಕೊಡ್ರಿ ನೋಡೋಣ. ಏನು ರೋಪ ಆಗ್ತಾ ಇದ್ದಾನೆ ನೋಡು. ಅಲ್ಲ ಇವನಿಗೆ ಸರ್ವೇಗೆ ಮಾಡ್ಬೇಕು, ಕೈಲಾಗ್ದಿಲ್ದಂತ ಕೊಡ್ಬೇಕು. ತಡಿ ಇವನಿಗೆ ಸರಿಯಾಗಿ ಮಾಡ್ತೀನಿ. ಏನೋ ತಿಳ್ಕೊಬಿಟ್ಟ ಅವನಿ. ಏಯ್ ಸರಿಯಾಗಿ ಮಾತಾಡೋದ್ ಕಲಿ, ದೊಡ್ಡವ್ರು ಸಣ್ಣವ್ರು ಅಂತ ಮರ್ಯಾದೆ ಕೊಡೋದ್ ಕಲಿ. ಏಯ್ ಸವಿತಮ್ಮ, ನಿನ್ನ ಮಗಳಿಗೆ ಫಸ್ಟ್ ಯಾರ ಹೆಂಗ್ ಮಾತಾಡ್ಬೇಕು ಅಂತ ಹೇಳಿ ಹೇಳು. ಹಂಗೆ ಮಾತಾಡ್ತಾನಲ್ಲ, ಬಾಯಿಗೆ ಬಂದಂಗೆ ಗೊತ್ತಾಗಲ್ವ ಅವನಿಗೆ? ನನ್ನ ಮಗ ಹಂಗೇನೆ, ಯಾವತ್ತು ಯಾರಿಗೂ ಹೆದರಿಕೆ ಮನಲ್ಲ, ಯಾವತ್ತು ಯಾರಿಗೂ ಏನೋ ಅವನು ಬುಗ್ಗ ಅನ್ನಲ್ಲ. ನನ್ನ ಮಗ ಹಂಗೇನೆ, ನಾವು ಯಾರಿಗೂ ಯಾವತ್ತೂ ಎದ್ರಲ್ಲ. ನನ್ನ ಮಗ ಯಾವತ್ತೂ ಹಂಗೇನೆ. ಯಾರ ಮುಂದೂ ನನ್ನ ಮಗ ತಲೆ ತಗ್ಸಿಲ್ಲ, ತಲೆ ತಗ್ಸೋದು ಇಲ್ಲ. ನನ್ನ ಮಗ ಯಾವತ್ತು ಧೈರ್ಯವಾಗಿ ಏನೇ ಬರಲಿ ಅವ್ನು ಧೈರ್ಯವಾಗಿ ಮಾತಾಡೋದು. ಎಂಥ ದೊಡ್ಡ ವ್ಯಕ್ತಿಗಳೇ ಆಗಿರ್ಬೋದು, ಅವ್ರು ಎಂಥರೇ ಆಗಿರ್ಬೋದು. ಇವಾಗ ನೀವು ಇಂಥ ಮಾಡಿದ್ದು ತಪ್ಪೇನೆ. ಇವಾಗ ನೋಡು, ನ್ಯಾಯನೇ. ಯಾರ ಮುಂದಾಗ್ಲೇಳು, ಊರಿನ ಜನ ಎಲ್ಲ ನಿನ್ಕೊಂಡು ನೋಡ್ತಾ ಇದ್ದಾರೆ. ನೀನು ಮಾಡಿರೋ ತಪ್ಪು ಕಣೆ ಸೈತಮ್ಮ. ನಾವು ರೀತಮ್ಮನ್ನ ತಪ್ಪಾಗಿ ತಿಳ್ಕೊಬಿಟ್ಟಿದ್ವಿ. ಈಗ ಇಸ್ಕೊಂಡವಳೆ ಸಾಲನ ಕೊಡ್ತಾಳೆ, ಇವತ್ತಲ್ಲ ನಾಳಿಕೆ ಕೊಡ್ತೀನಿ. ನನಗೆ ಗೊತ್ತೈತೆ ಹೆಂಗೆ ಕೊಡಬೇಕು ಏನು ಎತ್ತ ಅಂತೇಳಿ. ನಾನು 2 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿದ್ದೆ, ನಾನು ಕೊಡ್ತೀನಿ ಅಂತಲೇ ಹೇಳಿರೋದು ಗೌಡ್ರೆ. ಹೇಳಿ ಸೈತಮ್ಮ, ಅದು ಯಾರು ಹೇಳ್ಕೊಟ್ರು ಅಂತೇಳಿ. ರೈತಮ್ಮ ಯಾರೋ ಹೇಳ್ಕೊಟ್ಟವ್ರೆ, ಇನ್ನು ಇಬ್ಬರಾಳು 30 ಜೊತೆಯಾಗಿ ಈ ರೀತಿ ಮಾಡ್ಯವ್ರೆ ಅಂತೇಳಿ ಹೇಳ್ತಾ ಇದ್ದಾಳೆ. ಎಲ್ಲ ಗೊತ್ತಿರೋದಕ್ಕೆ ಹೇಳೋದು, ಗೊತ್ತಿಲ್ಲ ಅಂದರೆ ಯಾರು ಹೇಳ್ತಿರ್ಲಿಲ್ಲ. ಯಾರು ಹೇಳ್ಕೊಟ್ರು ಅಂತ ಯಾರು ಹೇಳ್ಕೊಡ್ತಾರೆ? ಯಾರು ಹೇಳ್ಕೊಡಲ್ಲ. ನಿಮ್ದು ಒಂದು ಕಥೆಯಮ್ಮ. ಯಾರು ಹೇಳ್ಕೊಟ್ರು ಅಂತ ಹೇಳಿದ್ರು ನಾನು ಯಾರಂತ ಹೇಳೋಣ. ಈಗ ನೀನು ಮಾಡಿರೋ ತಪ್ಪಿಗೆ ಶಿಕ್ಷೆ ಏನು ಅಂದರೆ, ಅದೇನು ರೀತಮ್ಮ ಸಣ್ಣಪ್ಪನಿಗೆ ದುಡ್ಡು ಕೊಡಬೇಕು, 2 ಲಕ್ಷ ರೂಪಾಯಿ ದುಡ್ಡು. ಅದನ್ನು ನೀವು ಜವಾಬ್ದಾರಿಯಿಂದನ ನೀವು ಕೊಡಬೇಕು. ರೀತಮ್ಮನ ಬದಲು ನೀವು ಕೊಡಬೇಕು. ಅದು ನಿಮ್ಗೆ ಕೊಡ್ತಾ ಇರೋಂಥ ಶಿಕ್ಷೆ. ನೀವು ಮಾಡಿರೋ ತಪ್ಪಿಗೆ ನಿನ್ನ ಮಗ ಇಲ್ಲಿ ಪಂಚಾಯತಿ ಹತ್ರ ದೊಡ್ಡವ್ರಿಗೆ ಮರ್ಯಾದೆ ಕೊಡ್ದಂಗೆ ಮಾತಾಡ್ತಾ ಇರೋದಕ್ಕೂ ಅದಕ್ಕೂ ನಿಮಗೆ ನಾನು ಕೊಡ್ತಾ ಇರೋಂತಹ ತೀರ್ಪು ಇದು. ನೀವು 2 ಲಕ್ಷ ರೂಪಾಯಿ ದುಡ್ಡ ಸಣ್ಣಪ್ಪನಾಗಿ ನೀವು ಕೊಡಬೇಕು. ಓ ನಾವ್ಯಾಕೆ ಕೊಡೋಣ? ನಾವೇನು ಇಸ್ಕೊಂಡಿಲ್ಲ, ನಾವು ಕೊಡೋಕ್ಕೆ ನಾವ್ಯಾಕೆ ಕೊಡ್ಲಿ ಗೌಡ್ರೆ? ನಾವ್ಯಾಕೆ ಕೊಡೋಣ? ನೀನು ಮಾಡಿರೋ ತಪ್ಪಿಗೆ ಕಣೆ. ನೀನು ಯಾಕೆ ಇಂಥ ಕೆಲಸ ಮಾಡಬೇಕು? ನಿನ್ನ ಮಗ ಅದೇನು ಮಾಡ್ತೀಯ ಮಾಡಯ್ಯ ಅಂತ ಹೇಳಿ ಗೌಡ್ರಿಗೆ ಮರ್ಯಾದೆ ಕೊಡ್ದಂಗೆ ಮಾತಾಡ್ತಾ ಇದ್ದಾನಲ್ಲ. ಅಲ್ಲ ನಾನು ಏನು ಅಂದಿದ್ದು ಗೊತ್ತಾ? ಏನು ಮಾಡ್ತೀಯ ನೀನು, ಏನು ಮಾಡ್ತೀಯ ಅಂತ ಅಂದಿದ್ದು ನಿಜ. 2 ಲಕ್ಷ ರೂಪಾಯಿ ನಾವೇ ತಲೆ ಮೇಲೆ ಹೊತ್ಕೊಂಬನ? ನಮಗೆ ಇಲ್ಲ, ನಮಗೆ ಯಾರನ್ನ ಕೊಟ್ಟರೆ ಸಾಕಾಗೈತೆ. ನಾವೆಲ್ಲಿಂದ ತಗೊಂಬಂದು ಕೊಡೋಣ? ನಾವೆಲ್ಲ ತರೋಕ್ಕಾಗಲ್ಲ. ನೀವು ತೀರ್ಪು ಬದಲಾಯಿಸ್ರಿ. ಇದೆಲ್ಲ ಬೇಡ, ಇದೆಲ್ಲ ನಮ್ಮ ಮಾತ್ರ ನಡೆಯಲ್ಲ. ನಾವು ಕೊಡಲ್ಲ ಬಿಡು. ನೀನು ಹೇಳೋದೇಡ್ಕೆ ನಾವು 2 ಲಕ್ಷ ರೂಪಾಯಿ ದುಡ್ಡು ಅದು ಯಾಕೆ ಕೊಡೋಣ? ನಾವು ಅದೇ ಅಂಥದ್ದೆಲ್ಲ ಕೊಡೋ ಅಂಥ ಸೀನೇ ಇಲ್ಲ ನಮಗೆ. ಹಿಂಗೆ ಮಾಡಬಾರ್ದು ಯಾರೇ ಆಗಲಿ. ಪಾಪ ಅಕ್ಕಯ್ಯ ಇತ್ತು ಮನೆಯಾಗೆ, ಇಲ್ಲ ಅಂತಲ್ಲ ನನಗೂ ಸಿಟ್ಟಿತ್ತು, ಬಂದ ಮನೆಯಾಗೆ ಐತಲ್ಲಪ್ಪ ಅಂತ. ಏನೋ ಇಂಥದ್ದು ಮಾಡಬಾರ್ದು ಅಂದರೆ ಹಿಂಗೆ ಒಬ್ರ ಮೇಲೆ ಸುಮ್ಮನೆ ಇಷ್ಟರ ಒರೆಸಿ ನಾನು ನಮ್ಮ ಅತ್ತೆ ಇಬ್ರು ಹೊರಕಿಟ್ಕೊಂಡು ಎಳೆದ್ವಿ ಗೊತ್ತಾ? ಕಳ್ಳಿ ಅಂತ ಹೇಳಿ ಸರಿಯಾಗಿ ಗಲಾಟೆ ಮಾಡಿದ್ವಿ ಗೌಡ್ರೆ. ಪಾಪ ಅಕ್ಕ ರೀತಕ್ಕನ ಮರ್ಯಾದೆ ತೆಗ್ದಂಗೆ ಆಯ್ತು ಇವತ್ತು. ನನಗೆ ಎಷ್ಟು ಮರ್ಯಾದೆ ಹೋಯ್ತು ಅಂದರೆ ನಾನು ಇರಲೇಬಾರ್ದು ಅನ್ನಿಸ್ಬಿಡ್ತು ಗೌಡ್ರೆ. ನಾನು ಅಷ್ಟು ಸಹಿಸ್ಕೊಂಡಿದ್ದೀನಿ. ಅದಕ್ಕೆ ಮತ್ತೆ ನಾನು ಕಂಡು ಹಿಡಿಬೇಕು, ಯಾವಳು ಮಾಡ್ಯಾಳು ಅಂತ ಗೊತ್ತಾಗಬೇಕು ಅಂತ ನಾನು ಸಣ್ಣಪ್ಪನ ಮುಂದೆ ಸತ್ಯಕ್ಕನ ಮುಂದೆ ನಾನು ಕಳ್ಳಿ ಅಲ್ಲ ಅಂತೇಳಿ ಪ್ರೂವ್ ಮಾಡಲೇಬೇಕು ಅಂತಲೇ ನಾನು ಪ್ರಯತ್ನ ಪಟ್ಟು ಇವತ್ತು ಹಿಂಗೆ ಮಾಡಿದ್ದು ಗೌಡ್ರೆ. ಆದ್ರೆ ನಾನು ಮಾತ್ರ ಸುಮ್ಮನಿರೋ ಅಂಥವಳಲ್ಲ ಗೌಡ್ರೆ. ನಾನು ಅದು ಹೆಂಗಾಯ್ತು ಏನು ಎಲ್ಲ ಕಂಡಿಡಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇರೋದು ಇವತ್ತು. ಹೇಳಲಿಲ್ಲ ಅಂದರೆ 17 ಲಕ್ಷ ರೂಪಾಯಿ ಜೊತೆಗೆ ಇನ್ನೂ ದಂಡ ಹಾಕ್ತಾರೆ ನೋಡು, ಕಂಪ್ಲೇಂಟ್ ಕೊಡ್ತಾರೆ. ನೀನೇನ ಇವ್ರ ಮಾತು ಮೀರಿದೀಯ ಅಂದರೆ ಕಂಪ್ಲೇಂಟ್ ಕೊಡ್ತಾರೆ. ಒಂದು ಸತಿ ಹೇಳಿದಾರೆ ಅಂದರೆ ಮುಗೀತು ಗೌಡ್ರು, ಅಷ್ಟೇನು. 2 ಲಕ್ಷ ರೂಪಾಯಿ ದುಡ್ಡು ರೀತಮ್ಮ ಏನು ಕೊಡಬೇಕು ಅದನ್ನು ನೀನು ಆ ಸಣ್ಣಪ್ಪನಿಗೆ ನೀನು ಕೊಡಬೇಕಾಗುತ್ತೆ, ನೀನು ಮಾಡಿರೋ ತಪ್ಪಿಂದ. ಸರಿನೇ? ಅವಳಿವತ್ತು ನೀನು ಸುಮ್ಮನೆ ಅವಳ ಮೇಲೆ ಕಳ್ತನದ ಆರೋಪ ಮಾಡಿ ಇವತ್ತು ಅವಳನ್ನ ಕಳ್ಳಿ ಅಂತ ಇದು ಮಾಡಿದ್ಯಾ. ಆ ತಪ್ಪಿಗೆ ನಿನಗಿವತ್ತು ನಿನ್ನ ಮಗ ಬೇರೆ ಹೆಂಗೆ ಮಾತಾಡಿದ್ಕೋ ಅದಕ್ಕೆ ಅಷ್ಟೊಂದು ದಂಡ ಹಾಕೋಂಥ ಅವಶ್ಯಕತೆ ಇರಲಿಲ್ಲ. ನಿನ್ನ ಮಗ ಅದು ಏನು ಮಾಡ್ತೀಯ ಮಾಡು ಅಂತ ಹೇಳಿದ್ನಲ್ಲ, ಮರ್ಯಾದೆ ಕೊಡ್ದಂಗೆ ಮಾತಾಡಿದ್ನಲ್ಲ, ಅದಕ್ಕೆ ಹೇಳ್ತಾ ಇರೋದು. 2 ಲಕ್ಷ ರೂಪಾಯಿ ಇವತ್ತು ಏನೈತೆ ಅದನ್ನು ನೀವು ಕೊಡಬೇಕು ಅಷ್ಟೇ. ಊರಿನ ಜನಗಳ ಮುಂದೆ ಹೇಳ್ತಾ ಇರೋದು ಅಷ್ಟೇ ಕಣಮ್ಮ. ಸವಿತಮ್ಮ, ನೀನೀಗ 2 ಲಕ್ಷ ರೂಪಾಯಿ ದುಡ್ಡು ಏನೈತೆ ಅದನ್ನು ಕೊಡಲೇಬೇಕು. ಇಲ್ಲಾಂದ್ರೆ ನಾನು ಕಂಪ್ಲೇಂಟ್ ಕೊಡ್ತೀನಿ, ಪೊಲೀಸ್ನವ್ರನ್ನ ಕರೆಸ್ತೀನಿ. ಈಗಲೇ ಕೊಡ್ತೀಯೋ ಕೊಡಲ್ವೋ ಎಲ್ಲ ಹೇಳ್ಬಿಡು. ಸುಮ್ಮನೆ ಯಾಕೆ ಈಗ ಏನೋ ರೀತಮ್ಮ ಸುಮ್ಮನೆ ಮುಂದಕ್ಕೆ ಹೋಗ್ಬಾರ್ದು, ಊರಾಗ ದೊಡ್ಡವ್ರನ್ನ ರೈದರೆ ಹೇಳ್ಬೇಕು ಅಂತ ಏನೋ ಬಂದು ಕೇಳೈತೆ. ಈಗ ನಮಗೇನೋ ಒಂದು ಸ್ವಲ್ಪ ಈಗ ನೀನು ವಿರುದ್ಧವಾಗಿ ಏನೋ ಮಾತಾಡಿದಿ ಅಂದ್ರೆ ನಾನು ಈಗಲೇ ಕರೆಸ್ತೀನಿ ಪೊಲೀಸ್ನವ್ರನ್ನ. ಈಗಲೇ ಹೇಳ್ಬಿಡು, ನಿಮ್ಗೆ ಕೊಡೋಕ್ಕಾಗುತ್ತೋ ಕೊಡೋಕ್ಕಾಗಲ್ವ ಅಂತೇಳಿ ಹೇಳ್ಬಿಡು. ಈಗಲೇ ಹೇಳ್ಬಿಟ್ರೆ ನಾನು ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಸರಿನಾ? ನಮ್ಮ ಹತ್ರ ಸಾಕ್ಷಿ ಐತೆ.
ಸಾಕ್ಷಿ ಇರೋದ್ರಿಂದ ನಾವು ಏನು ಬೇಕಾದ್ರೂ ಮಾಡ್ಬಿಡ್ತೀವಿ ಅಷ್ಟೇನೆ. ಕೊಡೋಕ್ಕಾಗಲ್ಲಯ್ಯ, ಯಾಕೆ ಕೊಡೋಣ? ಅಷ್ಟೊಂದು ದುಡ್ಡು ನಾವೇನೇನು ಇಸ್ಕೊಂಡಿದ್ದೀವಿ? ಹಾಂ, ನಮಗೆ ದುಡ್ಡಿಲ್ಲಪ್ಪ ಅಂತ ನಾವೇ ಇದ್ದೀವಿ. ನಾವೆಲ್ಲಿಂದ ತಮ್ಮಂದು ಕೊಡಲಿ? 2 ಲಕ್ಷ ರೂಪಾಯಿ ದುಡ್ಡು ನಾವ್ಯಾಕೆ ಕೊಡೋಣ? ನಾವು ಕೊಡೋ ಅಂಥದ್ದೇನಿಲ್ಲ. ನಿಮಗೆ ಬೇಕಂದ್ರೆ ಹೋಗಿ ಇದು ಮಾಡಿ ಕೇಳ್ರಿ. ನಾವು ಕೊಡಲ್ಲ ಅಷ್ಟೇ. ನಾವೆಲ್ಲಿಂದ ತಗೊಂಬಂದು ಕೊಡಲಿ? ಅದೇನಾಗುತ್ತೋ ಆಗಲಿ, ನಾವು ಮಾತ್ರ ದುಡ್ಡು ಕೊಡಲ್ಲ. 2 ಲಕ್ಷ ರೂಪಾಯಿ ದುಡ್ಡು ಅದು ಹೆಂಗೆ ಕೊಡ್ತಾರೆ? ಈಗ ನನ್ನ ಮೇಲೆ ಒಬ್ಳ ಮೇಲೆ ಹಾಕ್ತಿರಲ್ಲ, ಇದನ್ನು ಯಾರ್ಯಾರು ಹೇಳ್ಕೊಟ್ರು ಗೊತ್ತೇ? ನನಗೆ ಇದನ್ನು ಹೇಳ್ಬೇಕು, ಇದು ಮಾಡಬೇಕು ಅಂಬೋದು ಗೊತ್ತೇ ಇರಲಿಲ್ಲ ನನಗೆ. ಇದನ್ನು ರಾಜಮ್ಮನೂ ಆ ಕೋಮ್ಲ ಹೇಳ್ಕೊಟ್ರು, ಅವರೇ ಹೇಳ್ಕೊಟ್ಟಿದ್ದು ನನಗೆ ಹಿಂಗೆ ಮಾಡು ಅಂತ. ಆಗ ನೋಡಿ ಸತ್ಯ ಈಗ ಹೊರಕ್ಕೆ ಬಂತು ನೋಡ್ರಿ ಗೌಡ್ರೆ. ಈಗ ಹೊರಕ್ಕೆ ಬತ್ತಾಯ್ತು. ಯಾವಾಗ ಒಬ್ಳ ಮೇಲೆ ಬಿತ್ತ ಅದಕ್ಕೆ ಈಗ ಹೊರಕ್ಕೆ ಬತ್ತಾಯ್ತಲ್ಲ. ಆ ಕೋಮ್ಲನ ರಾಜಮ್ಮ ಹೇಳ್ಕೊಟ್ರು ನಿನಗೆ ಹಿಂಗೆ ಮಾಡು ಅಂತ. ನೀನು ಅವರು ಮೂವರನ್ನು ಜೊತೆಯಾಗಿ ಮಾಡಿದ್ರಿ. ಜೊತೆಯಾಗಿ ಏನು ಮಾಡಲಿಲ್ಲ, ನಾನೇ ಹೋಗಿ ಮಾಡಿದೆ. ಅವರು ಇವಳ ಮೇಲೆ ಸಿಟ್ಟು. ಇವಳನ್ನ ಮಾತಾಡ್ಸ್ಕೊಂಡು ಚೆನ್ನಾಗಿದ್ರು ಅವ್ರಿಗೆ ಒಳ್ಳೊಳಗೆ ಭಾಳ ಸಿಟ್ಟೈತೆ. ಇವಳನ್ನ ಕಂಡ್ರೆ ಆಗಲ್ಲ ಅವ್ರಿಗೆ. ಅದಕ್ಕೇ ಅವರು ಹೇಳಿರು ಆ ರೀತನ್ಗೆ ಏನನ್ನ ಮಾಡಿ ಆ ಸಣ್ಣಪ್ಪನ ಮನೆಯಿಂದ ಹೊರಕ್ಕೆ ಹಾಕು ಅಂತ. ನೋಡು, ಆ ಕೋಮ್ಲಮ್ಮನ ರಾಜಮ್ಮ ಹಂಗೆ ಹೆಂಗಿದ್ರು ಯಾವಾಗಲೂ 24 ಗಂಟೆ ಹಂಗೆ ತಕ್ಕ ಬರೋರು ಮಾತಾಡ್ಸೋರು. ನೋಡು, ಮುಂದೆನೇ ಮಾತಾಡ್ಸಿರು ಹೆಂಗೆ ಅವ್ರ ಹತ್ರ ಎಂಥ ಗುಣ. ಇವಳು ಸಾಲ ಮಾಡ್ಕೊಂಬ್ಲೇಳು, ಹಣಾಗಿ ಹೋಗ್ಲಿ ಹೇಳು 9 ಅಕ್ಕಲನ್ನು ಉಬ್ಬಿಸಿ ಅಂಗಡಿ ಮಾಡಿಸಿರು. ನೀವು ಅಂಗಡಿ ಮಾಡೋ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಹಿಂಗೆ ಅಂತ ಉಪ್ಸಿರು. ನೋಡ್ರಿ ಗೌಡ್ರೆ, ಆ ರಾಜಮ್ಮನೂ ಕೋಮಲನ್ ತಗೋ ನಾನು ಯಾವತ್ತೂ ಜಗಳ ಆಡ್ದಾಳಲ್ಲ, ಏನಿಲ್ಲ. ಅವಳು ಏನಂತ ಹೇಳಿದ್ಲಂದ್ರೆ ನನಗೆ ನಾನಿವತ್ತು ಅಂಗಡಿ ಹಾಕೋಕ್ಕೆ ಕಾರಣನೇ ಅವರು. ಅಂಗಡಿ ಹಾಕು, ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಎಲ್ಲ ಹೇಳಿರು. ಇವತ್ತು ಅವ್ರ ಮಾತು ಕೇಳ್ಕೊಂಡು ನಾನು ಸಾಲ ಮಾಡಿ ಅಂಗಡಿ ಹಾಕಿ ಇವತ್ತು ನಾನು ತುಂಬ ಅನುಭವಿಸ್ದಂಗೆ ಆಯಿತು. ಇವತ್ತು ಭಾಳ ನನಗೆ ನೋಡಿ ಭಾಳ ಬೇಜಾರಾಗ್ಬಿಟ್ಟೈತೆ ಗೌಡ್ರೆ. ಅವರು ಹೇಳಿದ್ದು ಇವತ್ತು ನೋಡು, ಇವತ್ತು ನನಗೆ ಕೆಟ್ಟದ್ದು ಬಯಸ್ತಾ ಇದೆ. ಚೆನ್ನಾಗಿತ್ಕೊಂಡು ಆ ಕೋಮ್ಲನ ಸೊಸೆ ಎಲ್ಲರೂ ಚೆನ್ನಾಗಿದ್ರು. ನಾನು ನಂಬಿದ್ದೆ ಬಿಡು ಚೆನ್ನಾಗಿದ್ದಾರಲ್ಲ ಅಂತ. ಆದರೆ ಚೆನ್ನಾಗಿತ್ಕೊಂಡೇನೆ ಯಾವ ರೀತಿ ಬೆನ್ನಿಗೆ ಚೂರಿ ಹಾಕ್ತಾರೆ ನೋಡಿ. ನೋಡು, ಆ ಕೋಮ್ಲನ ರಾಜಮ್ಮ ನಂಗೆ ಹೆಂಗಿದ್ರು ನೋಡು. ಅವಳು ಹೇಳವ್ರಂತೆ ಕರೆಸ್ರಿ ಮತ್ತು ಅವ್ರನ್ನ ಅವ್ರ ಬೈಯಾಗ ಏನು ಬರುತ್ತೆ ಅಂತ. ಅವರು ಎಲ್ಲಿ ಮಾಡಿದ್ರದಿಂದ ಮೂವರ್ಗೂ ಹಾಕ್ರಿ. ನಾನು ಒಬ್ಳಿಗೆ ಯಾಕೆ ಹಾಕ್ತೀರಾ ದಂಡನ? 2 ಲಕ್ಷ ರೂಪಾಯಿ ದಂಡನ ನನಗೆ ಹಾಕೋ ಅಂಥದ್ದೇನಿಲ್ಲ. ನೀವು ಮೂವರ್ಗೂ ಸೇರಿಸಿ ಹಾಕ್ರಿ. ಮೂವರ್ಗೂ ಸೇರಿಸಿ ಹಾಕಿರಿ ಸರಿ ಹೋಗುತ್ತೆ. ಅವ್ರನ್ನೂ ಕರೆಸಿ ಅದೇನು ಮೂವರ್ಗೂ ಸೇರಿಸಿ ಅದೇನು ದಂಡ ಹಾಕ್ರಿ. ಅರ್ಧ ನಮ್ಮೊಬ್ರ ಮೇಲೆ ಹಾಕಿರಿ, ಅದು ಹೆಂಗೆ ಸರಿ ಹೋಗುತ್ತೆ? ನೋಡು, ದಂಡ ಒಬ್ರ ಮೇಲೆ ಬೀಳುತ್ತೆ ಅಂತ ಈಗೆಲ್ಲ ಸತಿ ಹೆಂಗೆ ಹೊರಕ್ಕೆ ಬತ್ತಾಯ್ತೆ. ನೋಡು, ಫಸ್ಟಿಗೆ ಕೇಳಿದ್ಕೆ ಏನಂದೆ, ಯಾರೂ ಹೇಳ್ಕೊಟ್ಟಿಲ್ಲ ನನಗೆ. ನಾನೇನು ಚಿಕ್ಕ ಮಗು ಅಲ್ಲ ಹೇಳ್ಕೊಡೋಕ್ಕೆ ಅಂತ ನೀನು ಹೇಳ್ದೆ. ಅದೇ ಮತ್ತೆ ಅಲ್ಲ ನೋಡ್ರಿ, ಅವರು ನಾನು ಸಾಲ ತಗೊಂಡಾರು, ನಮ್ಮ ಅಂಗಡಿಗೆ ಸಾಲನೂ ಕೊಟ್ಟಿಲ್ಲ ಅಂಥದ್ರಾಗೆ ನನಗೆ ಯಾವ ರೀತಿ ಕೇಡು ಬಯಸ್ತಾ ಇದ್ದಾರೆ ಅಂತ. ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಹಂಗೆ ಅವರು ಒಳದೊಳಗೆ ಯಾವ ರೀತಿ ಕೇಡು ಬಯಸ್ತಾರೆ ಅಂತೇಳಿ ಚೆನ್ನಾಗಿತ್ಕೊಂಡು ನೋಡಿ ಎಂತೆಂಥ ಜನ ಇರ್ತಾರೆ. ಮುಂದೆ ಮಾತ್ರ ಒಳ್ಳೆ ಮಾತಾಡ್ತಾರೆ, ಆಮೇಲೆ ಎಂಥದ್ದು ಬಯಸ್ತಾರೆ ನೋಡಿ. ನೋಡು, ಕರೆಸ್ರಿ ಆ ಕೋಮಲನು ಆ ರಾಜಮ್ಮನೂ ಕರ್ಕೊಂಬ್ರಾಗ. ಏಯ್ ಹೋಗ, ಮುರಿಯದೆ ಕೊಡ್ದಂಗೆ ಮಾತಾಡ್ತೀಯಲ್ಲ, ಹೋಗಲ್ಲ ಕರ್ಕೊಂಬ್ರಾಗ. ಹೋಗವು ಕರ್ಕೊಂಬಂದ್ರೆ ನಿಮಗೆ ಇದ್ರಾಗೆ ಎಲ್ಲ ಭಾಗ ಮಾಡ್ಕೊಂಡು ಏನೈತೆ 3 ಭಾಗ ಮಾಡ್ಕೊಂಡು ಅದೇನು ಬರುತ್ತೆ ಅದನ್ನು ಕೊಡಬೇಕು. ಇಲ್ಲ ನೀವೇ ಕೊಟ್ಬೇಕಾಗುತ್ತೆ ಅಷ್ಟೇ. ಹೋಗಿ ಕರ್ಕೊಂಬ್ರೋಗು. ಹೋಗಿ ಪಾಪ ಕರ್ಕೊಂಬ್ರಾಗ, ಕೋಮ್ಲನೋ ರಾಜಮ್ಮನೂ ಕರ್ಕೊಂಬ್ರಾಗ ಹೋಗು. ಹೋಗಪ್ಪ ಪಾಪ, ಇನ್ನೇನು ಮಾಡೋಕ್ಕಾಗುತ್ತೆ? ನಮ್ಗೊಬ್ರ ಮೇಲೆ ಅಂದರೆ ಅತ್ತೆ ಆಗುತ್ತೆ ತಿರ್ಗಿ ಅದು ಇದು ಅಂತ. ಏನು ಮಾಡೋಣ? ಹೋಗು, ಕೋಮನು ರಾಜಮ್ಮನ ಕರ್ಕೊಂಬಂದ್ರೆ ಅವರು ಎಲ್ಲರಿಗೂ ಅರ್ಧ ಹಾಕ್ಲೇಳು. ನೋಡಿದ್ರಲ್ಲ ವೀಕ್ಷಕ, ಯಾವಾಗ ಈ ಸವಿತನ ಮೇಲೆ ಒಬ್ಳ ಮೇಲೆ 2 ಲಕ್ಷ ರೂಪಾಯಿ ದಂಡ ಹಾಕಿದ್ವ ಅವಾಗ ಹೇಳ್ದಲೆ ಬಾಯ್ ಬಿಟ್ಲು. ಕೋಮಲನು ರಾಜಮ್ಮ ಅವರು ಹೇಳ್ಕೊಟ್ರು ನನಗೆ. ಅವರೂ ಹಿಂಗೆಲ್ಲ ಹೇಳ್ತಿದ್ರು ಅಂತ ಹೇಳಿದ್ಲು. ಅದಕ್ಕೆ ಇವಾಗೆಲ್ಲ 3 ಭಾಗ ಮಾಡಿಸ್ತೀವಿ. ಸಾಲದ್ದೇನೈತೆ ಈ ರೀತಿ ಏನು ಸಣ್ಣಪ್ಪನಾಗಿ ದುಡ್ಡು ಕೊಡಬೇಕು 2 ಲಕ್ಷ ರೂಪಾಯಿ. ಆ ದುಡ್ಡ ಇವಾಗ ಇವ್ರು ಮೂವರೂ ಸಣ್ಣಪ್ಪನಾಗಿ ಕೊಡಬೇಕು ಅಂತೇಳಿ ಗೌಡ್ರು ತೀರ್ಪು ಕೊಟ್ಟಿದ್ದಾರೆ. ಹೇಗೈತೆ ಏನು, ನಿಮ್ಮ ಅಭಿಪ್ರಾಯ ಏನು, ಇನ್ನು ಏನು ಮಾಡ್ಬೋದಾಗಿತ್ತು ಅಂತ ಹೇಳಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.